ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ, IT ನಲ್ಲಿ ನಂಬರ್ 2 ಇದ್ದೀವಿ, GST ನಲ್ಲಿ ನಂಬರ್ 2 ಇದ್ದೀವಿ, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 1 ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ. ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಎಹಸಾನ್ ಮಾಡ್ತಾ ಇದೀವಿ, ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ. ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಪ್ರತಿ 100 ರೂಪಾಯಿ ಏನು ತೆರಿಗೆ ಕೊಡ್ತೀವಿ, ನಮಗೆ ಬರ್ತಾ ಇರೋದು 12 ರೂಪಾಯಿ ಬರ್ತಾ ಇಲ್ಲ. ಉತ್ತರ ಪ್ರದೇಶಿಗೆ, ಮಧ್ಯಪ್ರದೇಶಿಗೆ 200-300 ರೂಪಾಯಿ ಹೋಗ್ತಾ ಇದೆ ಅಲ್ರಿ 100 ರೂಪಾಯಿಗೆ. ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ BJP ಒಬ್ರಿಗೂ? ಈಗ 11 ವರ್ಷ ಆಯಿತು, ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ, ಏನು ಮಾಡಿದ್ದಾರೆ ಕಲಬುರಗಿಗೆ? ಇವರು ಲೆಕ್ಕ ಕೊಡಲಿ ನೋಡೋಣ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ನೀವು ಸ್ಟಾರ್ಟ್ ಮಾಡಕ್ಕೆ ಹೇಳ್ರಿ ಅವರಿಗೆ. ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಯಾರೋ ಒಬ್ಬ ರೈತರು ಬಂದು ಕೇಳಿದ್ರೆ ಮತ್ತು ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ? ಈಗ ಎಲ್ಲನೂ ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವ್ರಿಗೆ ಏನು ಕತ್ತೆ ಕಾಯಕ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ BJP ಅವರು. ಮಾತಿದ್ರೆ ವಿಶ್ವಗುರು ಅಂತ